Hi children, welcome back to day 5 crash course. In the day 4 crash course we will discuss about a topic that is carbon and its compound and how do organism reproduce. Okay, and we will discuss that carbon and its compound ಮತ್ತೆ ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸಿಂದ ಯಾವ ಕ್ವೆಶನ್ಸ್ ನಿಮ್ಮ ಎಕ್ಸಾಮಿನೇಷನ್ಗೆ ಬರುತ್ತೆ ಅನ್ನೋದು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಔಟ್ ಸ್ಕೋರ್ ಮಾಡ್ತೀರಾ ಆ ಒಂದು 2 ಲೆಸನಿಂದ ಅಂತ ಹೇಳಿದೆ. ಕ್ವೆಶನ್ ಪೇಪರನ್ನು ಕೊಟ್ಟಿದ್ದೆ, ಕೀ ಆನ್ಸರನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಎಂದಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ ಕೂಡ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೆಡ್ಯೂಲ್ಡ್ ಟೈಮ್ ಟೇಬಲ್ ಕಳಿಸಿರುವಂಥ ಪ್ರಕಾರ ಡೇ 5 ಪ್ರಾಕ್ಟಿಕಲ್ ಸ್ಕಿಲ್ಸ್ ಆನ್ ಫಿಸಿಕ್ಸ್ ಇತ್ತು. ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಅಂದರೆ ನಿಮ್ಮ ಒಂದು ಎಕ್ಸಾಮಿನೇಷನ್ಗೆ ಫಿಸಿಕ್ಸಲ್ಲಿ ಯಾವುದೇ ರೀತಿಯಾದಂತಹ ಸೈನ್ಸಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಕ್ವೆಶನ್ಸ್ ಕೇಳೋದಿಲ್ಲ. ಆದ್ದರಿಂದ ನಾನು ಪ್ರಾಕ್ಟಿಕಲ್ ಸ್ಕಿಲ್ಸನ್ನು ಮಾಡ್ತಿಲ್ಲ. ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರುವಂಥ ಟೈಮಲ್ಲಿ ನಾನು ನಿಮಗೆ ಟಫ್ ಟಾಪಿಕ್ಸ್ ಇಂದ ಬರುವಂಥ MCQs ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ನಾನು ಯಾವ ಥರ ನಿಮಗೆ ಕ್ವೆಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡ್ತೀನಿ ಆ ಒಂದು ದಿನ. ಓಕೆನಾ, ಕ್ವೆಶನ್ ಪೇಪರ್ ವಿತ್ ಕೀ ಆನ್ಸರ್ಸನ್ನು ಆ ಒಂದು ದಿನ ಯಾವಾಗ ಪ್ರಾಕ್ಟಿಕಲ್ ಸ್ಕಿಲ್ ಇರುತ್ತೋ ಆಗ ನಾನು ನಿಮಗೆ ಕ್ವೆಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡಿಸ್ತೀನಿ. Now we will moving on to the management of natural resources. Management ಅಂತ ಅಂದ್ರೇನು? we have to manage the natural resources ಅಂತ ಹೇಳಿ. ನಮ್ಮ ಎನ್ವಿರಾನ್ಮೆಂಟಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅವೆಲ್ಲವೂ ಕೂಡ ನಾವೇನು ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ. ಈ ಒಂದು ಚಾಪ್ಟರ್ ವೆರಿ ಈಸಿ ಆ್ಯಂಡ್ ಇಂಪಾರ್ಟೆಂಟು ಅಂತಲೇ ಹೇಳ್ಬೋದು. ತುಂಬ ಈಸಿಯೆಸ್ಟ್ ಚಾಪ್ಟರ್ ಇದು. ಓಕೆನಾ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ, ದಟ್ಸ್ ಇಟ್. ಯು ಡೋಂಟ್ ರೀಡ್ ಅಟ್ ಆಲ್. ಓಕೆ, ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೊಂಡ್ರೆ ಸಾಕು. ನೀವು ಕ್ಲಾಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಅಂದರೆ ಎನಿಥಿಂಗ್ ಇನ್ ದ ಎನ್ವಿರಾನ್ಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಈಸ್ ಕಾಲ್ಡ್ ನ್ಯಾಚುರಲ್ ರಿಸೋರ್ಸಸ್. ನಮ್ಮ ಎನ್ವಿರಾನ್ಮೆಂಟಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅವೆಲ್ಲ ಕೂಡ ನ್ಯಾಚುರಲ್ ರಿಸೋರ್ಸಸ್. ನಾವು ಈ ಒಂದು ಲೆಸನಿಂದ ಇದು ಬರುತ್ತೆ ಅದು ಬರೋಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ರೀಡ್ ಆಲ್. ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್. ಇಲ್ಲಿ ಎಲ್ಲವೂ ಕೂಡ ಎಕ್ಸಾಮಿನೇಷನ್ಗೆ ಕೇಳಿರೋವಂಥದ್ದು. ಓಕೆ, ಯಾವುದು ಫಸ್ಟ್ ಆಫ್ ಆಲ್ ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ 1 ಮಾರ್ಕಿಗೆ ಕೇಳಬಹುದು. ನ್ಯಾಚುರಲ್ ರಿಸೋರ್ಸಸ್ ಅಂತಾನೆ ಎನಿಥಿಂಗ್ ಇನ್ ದ ಎನ್ವಿರಾನ್ಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇಸ್ ಕಾಲ್ಡ್ ನ್ಯಾಚುರಲ್ ರಿಸೋರ್ಸಸ್. ಎಕ್ಸಾಂಪಲ್ ಸಾಯಿಲ್, ಏರ್, ವಾಟರ್, ಫಾರೆಸ್ಟ್, ವೈಲ್ಡ್ ಲೈಫ್, ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಇವೆಲ್ಲವೂ ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ದೆನ್ ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನಾವು 2 ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸನ್ನು ನೋಡ್ತೀವಿ. ಇದನ್ನು ನಾವು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ, ಇಲ್ಲಿ ಬರೀ 1 ಪಾಯಿಂಟ್ ಇದೆ. ಹಿಯರ್ ಓನ್ಲಿ ಡೆಫಿನೇಷನ್ ಯು ಹ್ಯಾವ್ ಟು ರೈಟ್ ಅದರ್ 2 or 3 ಪಾಯಿಂಟ್ಸ್. ಓಕೆ, ನಾವು ನ್ಯಾಚುರಲ್ ರಿಸೋರ್ಸಲ್ಲಿ 2 ಟೈಪ್ಸ್ ನೋಡ್ತೀವಿ. ಒಂದು ಎಕ್ಸಾಸ್ಟಬಲ್, ಇನ್ನೊಂದು ಇನ್ಎಕ್ಸಾಸ್ಟಬಲ್. ಎಕ್ಸಾಸ್ಟಬಲ್ ಅಂತ ಅಂದರೆ ನಮ್ಮ ಒಂದು ಅರ್ಥಲ್ಲಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರೋದು ಅಂತ ಅಂದರೆ ನಮಗೆ ಬೇಕಾಗಿರೋಷ್ಟು ಮಾತ್ರ ಇರೋದು. ಓಕೆ, ಕೋಲ್, ಪೆಟ್ರೋಲಿಯಂ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿದೆ, ಹೌದಾ. ಇನ್ಎಕ್ಸಾಸ್ಟಬಲ್ ಅಂತಂದರೆ ಅನ್ಲಿಮಿಟೆಡ್ ಕ್ವಾಂಟಿಟಿ ತುಂಬ ಇದೆ. ಹೇರ್ ನಾವು ಲಿಮಿಟಾಗಿ ತಗೊಳ್ಳೋಕ್ಕಾಗುತ್ತಾ? ಇಲ್ಲ. ನಮಗೆ ಹೇರ್ ಇಲ್ಲ ಅಂತಂದರೆ ವಿ ಡೋಂಟ್ ಹ್ಯಾವ್ ಟು ಸರ್ವೈವ್. ವಾಟರ್ ಇಲ್ಲ ಅಂತಂದರೆ ಸರ್ವೈವ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ದೆನ್ ಇನ್ನೊಂದು ಸತಿ ಹೇಳ್ತೀನಿ, ಎಕ್ಸಾಸ್ಟಬಲ್ ಅಂತ ಅಂದರೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಮಾತ್ರ ಸಿಗುತ್ತೆ. ಇನ್ಎಕ್ಸಾಸ್ಟಬಲ್ ಅಂತಂದರೆ ಅನ್ಲಿಮಿಟೆಡ್ ಆಗಿ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇಸ್ ಕಮಿಂಗ್ ಟು ದ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದರೆ ವಾಟ್ ಈಸ್ ದಟ್ ಅಂತಂದರೆ ಇಟ್ ಈಸ್ ದ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಫಸ್ಟ್ ಆಫ್ ಆಲ್ ನ್ಯಾಚುರಲ್ ರಿಸೋರ್ಸಸ್ ಅಂತಂದರೆ ನಮ್ಮ ಎನ್ವಿರಾನ್ಮೆಂಟಲ್ಲಿ ಇರುವಂಥ ಎಲ್ಲದು, ಓಕೆ, ದಟ್ ಆರ್ ನ್ಯಾಚುರಲ್ ರಿಸೋರ್ಸಸ್. ಅದನ್ನು ನಾವು ಆ ಒಂದು ವಸ್ತುಗಳಲ್ಲಿ ನಮ್ಮ ನ್ಯಾಚುರಲ್ ರಿಸೋರ್ಸಸ್ಸಲ್ಲಿರುವಂತಹ ಅಥವಾ ನಮ್ಮ ಒಂದು ಎನ್ವಿರಾನ್ಮೆಂಟಲ್ ಇರೋದಕ್ಕೋಸ್ಕರ ಆ ಒಂದು ಅವಾಯ್ಡ್ ವೇಸ್ಟೇಜ್ ಮತ್ತು ನಾವು ವೇಸ್ಟೇಜನ್ನು ಅವಾಯ್ಡ್ ಮಾಡಬೇಕು. ಮೀನ್ಸ್
ಪ್ಲಾಸ್ಟಿಕ್ ಐಟಮ್ಸ್ ಯೂಸೇಜನ್ನು ಕಡಿಮೆ ಮಾಡಬೇಕು ಮತ್ತು ನಾವು ಅದನ್ನು ಫ್ಯೂಚರ್ಗೆ ಕನ್ಸರ್ವ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಆ ನ್ಯಾಚುರಲ್ ರಿಸೋರ್ಸಸನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಓಕೆ, ದೇರ್ ಆರ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾಸ್ ಆ್ಯಂಡ್ ಆ್ಯಕ್ಟ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಓಕೆನಾ, ನಮ್ಮ ಒಂದು ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನೀವು 10th ಸೋಷಿಯಲಲ್ಲಿ ಓದಿರ್ತೀರ. ಓಕೆ, ಏನು ಅಂತ ಅಂದರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲಾಗಳಿರ್ತವೆ, ಅದು ಆ್ಯಂಡ್ ಆ್ಯಕ್ಟ್ಸ್ ಇರ್ತವೆ, ಅದು ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮಾತ್ರ. ಓಕೆ, ಇದು ನೀವು ಸೋಷಿಯಲ್ ಸೈನ್ಸಲ್ಲಿ ಓದ್ತೀರಾ. ದಟ್ ವಿ ಆರ್ ಆಲ್ಸೋ ಲರ್ನಿಂಗ್ ಹಿಯರ್. ಫಸ್ಟ್ ಒನ್ ಈಸ್ ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳಿ ನೋಡ್ತೀವಿ. ಗ್ಯಾಪ್ ಏನು ಅಂತ ಅಂದರೆ ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಅಂದರೆ ದಟ್ ಈಸ್ ಗ್ಯಾಪ್ ಅಂತ ಹೇಳಿ ಕರಿತೀವಿ, GAP ಗ್ಯಾಪ್. ಮಲ್ಟಿ ಕ್ರೋರ್ ಪ್ರಾಜೆಕ್ಟ್ ಕೇಮ್ ಇನ್ 1985 ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಗಂಗಾ. ಗಂಗಾ ರಿವರ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ 1984 ಮಲ್ಟಿ ಕ್ರೋರ್ ಪ್ರಾಜೆಕ್ಟ್ ಅನ್ನೋದನ್ನು ಏನು ಮಾಡ್ತಾರೆ, ನೇಮನ್ನು ಮಾಡ್ತಾರೆ. ಯಾಕೆ ಅಂತಾನೆ ಗಂಗಾ ಕ್ವಾಲಿಟಿಯನ್ನು ಹೆಚ್ಚೋದಕ್ಕೋಸ್ಕರ. ಕಂಟಾಮಿನೇಷನ್ ಆಫ್ ರಿವರ್ ವಾಟರ್ ಇಸ್ ಇಂಡಿಕೇಟೆಡ್ ಬೈ ಯಾವ ಥರ ಇವ್ರು ಮಾಡ್ತಾರೆ ಅಂತಂದರೆ ದ ಪ್ರೆಸೆನ್ಸ್ ಆಫ್ ಕಾಲಿಫಾರ್ಮ್ ಅಂತಾನೆ. ಕಾಲಿಫಾರ್ಮ್ ಅಂತಂದರೆ ದಿಸ್ ಇಸ್ ಅ ಟೈಪ್ ಆಫ್ ಬ್ಯಾಕ್ಟೀರಿಯಾ ನಮ್ಮ ಹ್ಯೂಮನ್ ಇಂಟೆಸ್ಟೈನಲ್ಲಿ ಪ್ರೆಸೆಂಟ್ ಇರುತ್ತೆ. ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ, ಅದು ನಮ್ಮ ಒಂದು ಹ್ಯೂಮನ್ ಇಂಟೆಸ್ಟೈನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದು ಏನು ಮಾಡುತ್ತೆ ಅಂತಂದರೆ ಬ್ಯಾಕ್ಟೀರಿಯಲ್ ಡಿಸೀಸನ್ನು ಕಾಸ್ ಮಾಡುತ್ತೆ. ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ದಟ್ ಕಾಸಸ್ the bacterial disease. The second one, the pH of water that can be easily checked by using universal indicators. Means we have the universal indicator, we have to check now pH of water ಅನ್ನು by the use of universal indicator ಚೆಕ್ ಮಾಡಬಹುದು. Okay, then the management of natural resources, this is very very important. There are 3R strategy, 3RS ಅಂತಂದರೆ that is R strategy. 3R strategies ಅನ್ನು ನೋಡ್ತೀವಿ. 3 ಅಂತ ಅಂದರೆ 3 types, R ಅಂತ ಅಂದರೆ reduce, recycle, reuse. ಓಕೆ, 3R strategy ಅಂತ ಅಂದರೆ 3 ತರಹದ ಸ್ಟ್ರಾಟಜೀಸನ್ನು ನೋಡ್ತೀವಿ. ಒಂದು ರೆಡ್ಯೂಸ್, ರೀಸೈಕಲ್, ದಿಸ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರಿಯೂಸ್. ದಟ್ ವಿ ಕಾಲ್ ಇಟ್ ಆಸ್ ದ 3R ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. 3R ಸ್ಟ್ರಾಟಜಿ ಯಾಕೆ 3 ಅಂತ ಹೇಳ್ತಾ ಇದ್ದೀವಿ ಅಂತಂದರೆ 3 ಅಂತ ಅಂದರೆ ದಟ್ ಈಸ್ ರೆಡ್ಯೂಸ್, ರೀಸೈಕಲ್ ಆ್ಯಂಡ್ ರೀಯೂಸ್. ಓಕೆ, ದೀಸ್ ಆರ್ ದ 3R ಸ್ಟ್ರಾಟಜೀಸ್. ಓಕೆ, ರೆಡ್ಯೂಸ್ ಅಂತಂದರೆ ನಾವು ಕಡಿಮೆ ಒಂದು ಮಟ್ಟದಲ್ಲಿ ಯೂಸ್ ಮಾಡಬೇಕು, ಲೆಸ್ ಅಮೌಂಟ್ ಆಗಿ ಯೂಸ್ ಮಾಡಬೇಕು. ರೀಸೈಕಲ್ ಅಂತಂದರೆ ಸೆಗ್ರಿಗೇಟ್ ವೇಸ್ಟ್ ದಟ್ ಕ್ಯಾನ್ ಬಿ ರೀಸೈಕಲ್. ನಾವು ವೇಸ್ಟನ್ನು ಸೆಗ್ರಿಗೇಟ್ ಮಾಡಬೇಕು, ಅದು ರೀಸೈಕಲ್ ಆಗುತ್ತೆ. ರೀಯೂಸ್ ಮತ್ತೆ ಯೂಸ್ ಮಾಡಬೇಕು. ಓಕೆ, ದೆನ್ ಈಗ ನಾವು ಏನೇನನ್ನು ರೆಡ್ಯೂಸ್ ಮಾಡಬೇಕು, ಏನೇನನ್ನು ರೀಸೈಕಲ್ ಮಾಡಬೇಕು, ಏನೇನನ್ನು ರೀಯೂಸ್ ಮಾಡಬೇಕು ಅಂತ ನೋಡೋದಾದರೆ ಫಸ್ಟ್ ಒನ್ ರೆಡ್ಯೂಸ್ ನೋಡ್ತಾ ಹೋಗೋಣ. ರೆಡ್ಯೂಸ್ ಅಂತ ನೋಡೋದಾದರೆ ಸ್ವಿಚಿಂಗ್ ಆಫ್ ಅನ್ನೆಸೆಸರಿ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್. ಅನ್ನೆಸೆಸರಿ ಲೈಟ್ ಮತ್ತು ಫ್ಯಾನ್ಸನ್ನು ನಾವು ಸ್ವಿಚ್ ಆಫ್ ಮಾಡಬೇಕು. ಸೆಕೆಂಡ್ ಒನ್ ಲೀಕಿ ಟ್ಯಾಪ್ಸ್ ಅಂತಂದರೆ ರೋಡಲ್ಲಿ ಬರಬೇಕಾದ್ರೆ ನಾವು ಲೀಕಿ ಟ್ಯಾಪ್ಸ್ ಅಂತಲೇ ನೀರು ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನು ನಾವು ರಿಪೇರ್ ಮಾಡಬೇಕು. ಮತ್ತು ಫುಡ್ಡನ್ನು ವೇಸ್ಟ್ ಮಾಡಬಾರ್ದು. ಓಕೆ, ರೀಸೈಕಲ್ ಅಂತ ಬಂದರೆ ಪ್ಲಾಸ್ಟಿಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಮೆಟಲ್ ಐಟಮ್ಸ್ ಅವೆಲ್ಲವೂ ಕೂಡ ನಾವು ರೀಸೈಕಲ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಸಿಂಥಸೈಸಿಂಗ್, ಇನ್ಸ್ಟೆಡ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಆ್ಯಂಡ್ ಬಾಯಿಂಗ್ ನ್ಯೂ ಒನ್ಸ್, ವಿ ಹ್ಯಾವ್ ಟು ರೀಸೈಕಲ್ ಇಟ್ ಅಂತ ಹೇಳ್ತೀವಿ. ರೀಯೂಸ್ ಅಂತಾನೆ ಮತ್ತೆ ಯೂಸ್ ಮಾಡಬೇಕು ಅಂತ. ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಥಿಂಗ್ಸ್ ಅವೇ ದಿ ಕ್ಯಾನ್ ಬಿ ಯೂಸ್ಡ್ ಅಗೇನ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಅ ಪಿಕಲ್ ಬಾಕ್ಸ್. ಪಿಕಲನ್ನು ಬಾಕ್ಸ್ ಒಳಗಡೆ ಹಾಕಿರ್ತೀವಿ, ಪಿಕಲ್ ಖಾಲಿ ಆದಮೇಲೆ ಆ ಬಾಕ್ಸ್ ಚೆಲ್ಲಬಾರ್ದು. ಯಾಕೆ ಅಂತಂದ್ರೆ ವಿ ಹ್ಯಾವ್ ಟು ರೀಯೂಸ್ ಇಟ್ ಅಗೇನ್, ವಿ ಹ್ಯಾವ್ ಟು ವಾಶ್ ಆ್ಯಂಡ್ ರೀಯೂಸ್ ಇಟ್, ಆರ್ ವಿ ಹ್ಯಾವ್ ಟು ಕೀಪ್ ಎನಿ ಅದರ್ ಐಟಮ್ ಆರ್ ಎನಿ ಅದರ್ ಸ್ಪೀಶೀಸ್ ಅಂತಲೇ ಹೇಳ್ಬಹುದು. ಎಸ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಗಿವ್ ರೀಸನ್ ಟೈಪ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ reuse is better than recycling as it saves energy ಅಂತ ಕೇಳಬಹುದು. ಓಕೆ, ಎಕ್ಸ್ಪ್ಲೈನ್ ಅಥವಾ why reuse is better than recycling as it saves energy ಅಂತ ಕೇಳ್ಬೋದು. 3 ಕ್ವೆಶನ್ಸ್ ಆಗಿ ಕೇಳಬಹುದು. ಇದು ನಿಮಗೆ 2 ಮಾರ್ಕ್ಸ್ ಕೇಳುವಂಥ ಕ್ವೆಶನ್. ಓಕೆ, ಯಾಕೆ ರೀಸೈಕಲ್ಗಿಂತ ಬೆಟರ್ ಯಾಕೆ ಅನ್ನೋದು
ಕೆ ಇದು ಸೊಲ್ಯೂಷನ್. ಅದು ಎನರ್ಜಿಯನ್ನು ಸೇವ್ ಮಾಡುತ್ತಾ ಅನ್ನೋದು ಕ್ವೆಶನ್. ಓಕೆ, ವಿ ನೀಡ್ ಟು ಯೂಸ್ ಅವರ್ ರಿಸೋರ್ಸ್ ಕೇರ್ಫುಲಿ. ಯಾಕೆ ನಾವು ರಿಸೋರ್ಸನ್ನು ಕೇರ್ಫುಲಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ದೇ ಆರ್ ಲಿಮಿಟೆಡ್. ರೀಯೂಸ್ ಅಂತ ಅಂದರೆ ಅದು ನಮಗೆ ಲಿಮಿಟೆಡ್ ವೇಯಲ್ಲಿ ಸಿಗುತ್ತೆ. ಓಕೆ, ಡಿಮ್ಯಾಂಡ್ ಫಾರ್ ಆಲ್ ರಿಸೋರ್ಸಸ್ ಇಸ್ ಇನ್ಕ್ರೀಸಿಂಗ್ ಆ್ಯಂಡ್ ಹ್ಯೂಮನ್ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ಆಟ್ ಅ ಟ್ರಮೆಂಡರಸ್ ರೇಟ್ ಡ್ಯೂ ಟು ಇಂಪ್ರೂವ್ಮೆಂಟ್ ಇನ್ ಹೆಲ್ತ್ ಕೇರ್. ನಮ್ಮ ಹೆಲ್ತ್ ಕೇರ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ, ಟ್ರೆಮೆಂಡಸ್ ರೇಟ್ ಏನಾಗ್ತಾ ಇದೆ, ಗ್ರೋ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಆ ಇನ್ಕ್ರೀಸ್ ಆಗ್ತಾ ಏನಾಗ್ತಾ ಇದೆ, ಒಂದು ರಿಸೋರ್ಸಸ್ಗೆ, ಒಂದು ಐಟಮ್ಸ್ಗೆ ಏನಾದರೂ ತೊಗೊಂಡ್ರೆ ಹ್ಯೂಮನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನಮ್ಮ ಒಂದು ರಿಸೋರ್ಸಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ರೀಯೂಸು ರೀಸೈಕಲ್ಗಿಂತ ಬೆಟರ್ ಅಂತ ಹೇಳ್ಬಹುದು. ಓಕೆನಾ. ದೆನ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸ್ ವೈಸ್ಲಿ ಸೊ ದಟ್ ದೆ ಮೀಟ್ ಕರೆಂಟ್ ಬೇಸಿಕ್ ಹ್ಯೂಮನ್ ನೀಡ್ಸ್ while preserving them for the needs of future generation. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತಂದರೆ ನಾವು ಅದನ್ನು ಒಂದು ಐಟಮನ್ನು ಏನೋ ಇದೆ ಅಂತಂದರೆ ಅದನ್ನು ನಮ್ಮ ಫ್ಯೂಚರ್ ಜನರೇಷನ್ಗೆ ಪ್ರಿಸರ್ವ್ ಮಾಡಿಕ್ಬೇಕು. ಹ್ಯೂಮನ್ ನೀಡ್ಸ್ ಅನ್ನು ನಾವೇನು ಮಾಡಬೇಕು, ಫಾರ್ ದ ಫ್ಯೂಚರ್ ಜನರೇಷನ್ ನಾವು ಪ್ರಿಸರ್ವ್ ಮಾಡಿಕ್ಬೇಕು. ಓಕೆ, ದ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬೇಕಾಗಿರೋದೇನೇನು ಅಂತಂದರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಸೊ ದಟ್ ದೀಸ್ ವಿಲ್ ಲಾಸ್ಟ್ ಫಾರ್ ಜನರೇಷನ್ ಕಮ್ ಅಂತಂದರೆ ಲಾಂಗ್ ಟರ್ಮ್ ಆಗಿರುವಂಥದ್ದನ್ನು ನಾವು ಯೂಸ್ ಮಾಡಬೇಕು. ಅದು ನಮ್ಮ ಲಾಸ್ಟ್ ಟೈಮ್ ಆಫ್ ಜನರೇಷನ್ವರೆಗೂ ಇರುತ್ತೆ. ಎನ್ಶ್ಯೂರ್ ಎಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸ್ ಸೊ ದಟ್ ಆಲ್ ಎಕನಾಮಿಕ್ ಸೆಕ್ಷನ್ಸ್ ಬೆನಿಫಿಟ್ ಫ್ರಮ್ ದಿಸ್ ರಿಸೋರ್ಸಸ್. ನಾವು ಏನು ಮಾಡಬೇಕು, ಈಕ್ವಿಟಬಲ್ ಡಿಸ್ಟೆನ್ಸಲ್ಲಿ ರಿಸೋರ್ಸಸ್ಸನ್ನು ನಾವೇನು ಮಾಡಬೇಕು, ಎನ್ಶ್ಯೂರ್ ಮಾಡಬೇಕು. ಆದ್ದರಿಂದ ಎಲ್ಲ ಒಂದು ಆರ್ಥಿಕತೆಯ ಒಂದು ಭಾಗ ಏನಾಗುತ್ತೆ, ನಮ್ಮ ಬೆನಿಫಿಟ್ ಆಗಿ ನಮಗೆ ಸಿಗುತ್ತೆ. ಅದರಿಂದ ನಮಗೆ ಬೆನಿಫಿಟ್ ಆಗುತ್ತೆ. ಸೇವ್ ಡಿಸ್ಪೋಸಲ್ ಆಫ್ ವೇಸ್ಟನ್ನು ವಿ ಹ್ಯಾವ್ ಟು ಸೇವ್ ಅಂತ ಹೇಳ್ಬೋದು. ದೆನ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಬಂದರೆ ಇದರಿಂದ ನಿಮಗೆ ಒಂದು ಕ್ವೆಶನ್ 1 ಮಾರ್ಕಿಗೆ ಬರುತ್ತೆ. ದಟ್ ಈಸ್ ವಾಟ್ ಈಸ್ ಬಯೋಡೈವರ್ಸಿಟಿ ಅಂತ ಹೇಳಿ. ಓಕೆ, ನಾವು ಹೇಳ್ತೀವಿ ಫಾರೆಸ್ಟು ಏನು ಅಂತಂದರೆ ಬಯೋಡೈವರ್ಸಿಟಿ ಆಫ್ ಹಾಟ್ಸ್ಪಾಟ್ಸ್. ಫಾರೆಸ್ಟ್ ಅಂತ ಅಂದರೆ ಹಾಟ್ಸ್ಪಾಟ್ನ ಬಯೋಡೈವರ್ಸಿಟಿ ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ಬೋದು. ಏನು ಮೇನ್ ಏಮ್ ಇದ್ರದ್ದು ಅಂತಂದರೆ ನಾವು ಏನು ಮಾಡಬೇಕು, ಲಾಸ್ ಆಫ್ ಡೈವರ್ಸಿಟಿಯನ್ನು ನಾವೇನು ಮಾಡಬೇಕು, ಪ್ರಿಸರ್ವ್ ಮಾಡಬೇಕು. ಎಕಾಲಜಿಕಲಿಯಾಗಿ ನಮ್ಮ ಲಾಸ್ ಆಫ್ ಡೈವರ್ಸಿಟಿ ಆಗ್ತಿರೋದನ್ನು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪ್ರಿಸರ್ವ್ ದೆಮ್, ವಿ ಹ್ಯಾವ್ ಟು ಸ್ಟಾಪ್ ದೆಮ್ ಅಂತ ಹೇಳ್ತೀವಿ. ಓಕೆನಾ. ವಾಟ್ ಈಸ್ ದ ಮೇನ್ ಏಮ್ ಆಫ್ ದಟ್ ಕನ್ಸರ್ವೇಷನ್ ಅಂತ ಅಂದರೆ ಬಯೋಡೈವರ್ಸಿಟಿಯನ್ನು ಪ್ರಿಸರ್ವ್ ಮಾಡಿಕೋಬೇಕು ನಮ್ಮ ಫ್ಯೂಚರ್ ಜನರೇಷನ್ಗೆ ಅಂತ ಹೇಳಿ. ವಾಟ್ ಈಸ್ ಬಯೋಡೈವರ್ಸಿಟಿ? ವಾಟ್ ಈಸ್ ಬಯೋಡೈವರ್ಸಿಟಿ ಅಂತ ಅಂದರೆ ಬಯೋಡೈವರ್ಸಿಟಿ ಆಫ್ ಎನ್ ಏರಿಯಾ ಇಸ್ ದ ನಂಬರ್ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೀಶೀಸ್ ಫೌಂಡ್ ಇನ್ ದ ಪರ್ಟಿಕ್ಯುಲರ್ ಏರಿಯಾ ಲೈಕ್ ಬ್ಯಾಕ್ಟೀರಿಯಾ, ಫಂಗೈ, ಇನ್ಸೆಕ್ಟ್, ಬರ್ಡ್ಸ್, ಪ್ಲಾಂಟ್ಸ್ ಎಕ್ಸೆಟ್ರಾ. ಬಯೋಡೈವರ್ಸಿಟಿ ಅಂತಲೇ ಒಂದು ಏರಿಯಾವನ್ನು ತಗೊಂಡ್ರೆ ಎಷ್ಟು ನಂಬರ್ ಆಫ್ ಪ್ಲಾಂಟ್ಸ್ ಇದೆ, ಎಷ್ಟು ನಂಬರ್ ಆಫ್ ಅನಿಮಲ್ಸ್ ಇದೆ, ಎಷ್ಟು ನಂಬರ್ ಆಫ್ ಸ್ಪೀಶೀಸ್ ನಮ್ಮ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಫೈಂಡ್ ಔಟ್ ಮಾಡೋದನ್ನು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಹಾಟ್ಸ್ಪಾಟ್ ಅಂತ ಅಂದರೆ ಏನು ಅಂತಂದರೆ ಇಟ್ ಈಸ್ ಮೀನ್ಸ್ ಆ್ಯನ್ ಏರಿಯಾ ಫುಲ್ ಆಫ್ ಬಯೋಲಜಿಕಲ್ ಡೈವರ್ಸಿಟಿ. ಒಂದು ಏರಿಯಾದಲ್ಲಿ ನಂಬರ್ ಆಫ್ ಪ್ಲ್ಯಾಂಟ್, ನಂಬರ್ ಆಫ್ ಅನಿಮಲ್, ನಂಬರ್ ಆಫ್ ಸ್ಪೀಶೀಸ್ ಇದೆ ಅಂತ ಅಂದರೆ ಅದು ತುಂಬ ಹಾಟ್ಸ್ಪಾಟ್ ಆಗಿದೆ ಅಂತ ಅಂದರೆ ಆ ಒಂದು ಏರಿಯಾ ಫುಲ್ ಆಫ್ ತುಂಬ ಬಯಾಲಜಿಕಲ್ ಆಗಿ ತುಂಬಿದೆ ಅಂತ ಅರ್ಥ. ದೆನ್ ಸ್ಟೇಕ್ ಹೋಲ್ಡರ್ಸ್ ಅಂತ ಬರ್ತಾರೆ. ಸ್ಟೇಕ್ ಹೋಲ್ಡರ್ ಅಂತ ಅಂದರೆ ಏನು ಅಂತ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಟ್ರೈಬಲ್ ಪೀಪಲ್ಸ್ ಅಂತ ಹೇಳ್ತೀವಿ. ಟ್ರೈಬಲ್ ಪೀಪಲ್ಸ್ ಅಂತಂದರೆ ನಾವು 3 ಟೈಪ್ಸ್ ಆಫ್ ಸ್ಟೇಕ್ ಹೋಲ್ಡರ್ಸನ್ನು ನೋಡ್ತೀವಿ. ಪರ್ಸನ್ಸ್ಗೆ ಏನಾದರೂ ಒಂದು ಮೇಲೆ ಇಂಟ್ರೆಸ್ಟ್ ಅಥವಾ ಕನ್ಸರ್ನ್ ಇರೋನಿಗೆ ನಾವು ಸ್ಟೇಕ್ ಹೋಲ್ಡರ್ ಅಂತ ಹೇಳ್ತೀವಿ. ಅಂತ ಅಂದರೆ ಅ ಪರ್ಸನ್ ಹ್ಯಾವಿಂಗ್ ಇಂಟ್ರೆಸ್ಟ್ ಆರ್ ಕನ್ಸರ್ನ್ ಫಾರ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಅವರಿಗೆ ಫಾರೆಸ್ಟನ್ನು ಸೇವ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಅವರನ್ನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿ ಕರಿತೀವಿ. ನಾವು 3 ಟೈಪ್ಸ್ ಆಫ್ ಸ್ಟೇಕ್ ಹೋಲ್ಡರ್ಸನ್ನು ನೋಡ್ತೀವಿ ಫಾರೆಸ್ಟಲ್ಲಿ. ಒಂದು ಲೋಕಲ್ ಪೀಪಲ್ ಸ್ಟೇಕ್ ಹೋಲ್ಡರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಿ.
ಲೋಕಲ್ ಪೀಪಲ್ ಅಂತಂದರೆ ಅವರು ಟ್ರೈಬಲ್ ಪೀಪಲ್ಸ್ ಅವರು ಏನು ಮಾಡ್ತಾರೆ, ಫಾರೆಸ್ಟ್ಗೆ ಡಿಪೆಂಡ್ ಆಗ್ತಾರೆ. ಅವರ ನೇಚರ್ ಅಲ್ಲೇ ಸರ್ವೈವ್ ಆಗುತ್ತೆ. ಓಕೆ, ದೆನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಗೌರ್ಮೆಂಟ್ ಹೂ ಓನ್ಸ್ ದ ಲ್ಯಾಂಡ್ ಆ್ಯಂಡ್ ಕಂಟ್ರೋಲ್ಸ್ ಫಾರೆಸ್ಟ್ ಪ್ರಾಡಕ್ಟ್ ಅಂತಾನೆ. ಗೌರ್ಮೆಂಟು ಲ್ಯಾಂಡನ್ನು ತಗೊಂಡು ಸ್ವಂತ ಲ್ಯಾಂಡನ್ನು ಏನು ಮಾಡ್ತಾರೆ, ಫಾರೆಸ್ಟ್ ಪರ್ಪಸ್ಗೆ ಏನು ಮಾಡ್ತಾರೆ, ಪ್ರಾಡಕ್ಟ್ಸನ್ನು ರಿಸೋರ್ಸನ್ನು ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಇಂಡಸ್ಟ್ರಿಯಲಿಸ್ಟ್ ವೈಲ್ಡ್ ಲೈಫ್ ಅಂತಾನೆ ಹೂ ಯೂಸ್ ವೇರಿಯಸ್ ಹೂ ವಾಂಟ್ ಟು ಕನ್ಸರ್ವ್. ಏನೇನು ಬೇಕು ಅವೆಲ್ಲ ವೇರಿಯಸ್ ಆಗಿ ಕನ್ಸರ್ವ್ ಮಾಡೋದು ಇಂಡಸ್ಟ್ರಿಯಲಿಸ್ಟ್ ವೈಲ್ಡ್ ಲೈಫ್ ಅಂತ ಹೇಳ್ತೀವಿ. ದೆನ್ ಇನ್ಸ್ಟಾನ್ಸಸ್ ವೇರ್ ವೇರಿಯಸ್ ಪೀಪಲ್ ಹ್ಯಾಸ್ ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಇದು ನೀವೇನೇನು ಈಗ ರೋಲ್ ಆಫ್ ಕನ್ಸರ್ವೇಷನ್ ಏನೇನು ಇಂಪಾರ್ಟೆಂಟ್ ರೋಲ್ಸನ್ನು ನೋಡ್ತಾ ಹೋಗ್ತೀರಾ, ದಟ್ ಯು ಆಲ್ ಆರ್ ಲರ್ನ್ಡ್ ಇನ್ ಯುವರ್ 10th ಸೋಷಿಯಲ್ನಲ್ಲಿ ಓದಿದ್ದೀರಾ. ಈಗ ಓದ್ತಾ ಇದ್ದೀರಾ 10th ನಾವು ಪ್ರೆಸೆಂಟ್ ನೀವು ಓದ್ತಾ ಇದ್ದೀರಾ ಅಂತ ಅರ್ಥ. ಫಸ್ಟ್ ಒನ್ ಖೇಜ್ರಿ ಟ್ರೀಸ್ ಅಂತ ಹೇಳಿ ನೋಡ್ತೀವಿ. ಅಮೃತಾ ದೇವಿ ಬಿಶೋನಿ ಇನ್ 1731 ಸ್ಯಾಕ್ರಿಫೈಸ್ಡ್ ಹರ್ ಲೈಫ್ ಅಲಾಂಗ್ ವಿತ್ 363 others for the protection of khejri trees in a village in Rajasthan. Government of India instituted Amrita Devi Bishoni National Award for Wildlife Conservation in her memory. ಖೇಜ್ರಿ ಟ್ರೀಸ್ ಅಂತಾನೆ, ಅದು ಖೇಜ್ರಿ ಟ್ರೀಸ್ ಅಂತಾನೆ, ದಟ್ ಇಸ್ ಅ ವಿಲೇಜ್ ಇನ್ ರಾಜಸ್ಥಾನಲ್ಲಿ ಒಂದು ವಿಲೇಜ್ ಇದೆ. ಅಮೃತಾ ದೇವಿ ಬಿಶೋನಿ ಅನ್ನೋರು ಇನ್ ಇಯರ್ ಆಫ್ 1731 ಅವರ ಲೈಫನ್ನು ಅಲಾಂಗ್ 363 ಬೇರೆ ಬೇರೆ ಪ್ರೊಟೆಕ್ಷನನ್ನು ಮಾಡಿ, ಬೇರೆ ಬೇರೆ ಒಂದು ಬೇರೆ ಬೇರೆ ಇದನ್ನು ಮಾಡಿ, ಒಂದು ಮೂಮೆಂಟ್ಸನ್ನು ಮಾಡಿ ಅವರ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿದವರು ಅಮೃತಾ ದೇವಿ ಬಿಶೋನಿ ಅಂತ ಹೇಳ್ಬೋದು. ಇವರು ಖೇಜ್ರಿ ಟ್ರೀಸ್ಗೋಸ್ಕರ ಏನು ಮಾಡ್ತಾರೆ, ಪ್ರೊಟೆಕ್ಟನ್ನು ಮಾಡ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾರೆ, ಫಾರ್ ದಿಸ್ ಕನ್ಸರ್ವೇಷನ್ ಅಮೃತಾ ದೇವಿ ಬಿಶೋನಿ ಅನ್ನೋಂಥ ನ್ಯಾಷನಲ್ ಅವಾರ್ಡ್, ಅಮೃತಾ ದೇವಿ ನ್ಯಾಷನಲ್ ಅವಾರ್ಡ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಅವರ ಮೆಮೋರಿಯಲ್ ಉಳ್ಕೊಳ್ಳಿ ಅಂತ ಹೇಳಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅನ್ನುವಂಥ ಒಂದು ಅವಾರ್ಡನ್ನು ಕೊಟ್ಟು ಅವ್ರಿಗೆ ಸನ್ಮಾನವನ್ನು ಮಾಡ್ತಾರೆ. Next one, Chipko Andolan. This movement originated in a remote village in Gharwal. Women of the village reached the forest when contractors' men came to cut the trees. Women clasped the tree trunk, thus preventing the workers from felling the trees. The Chipko movement quickly spread across communities and forced government to rethink their priorities in the use of forest products. ಈ ಒಂದು ಮೂಮೆಂಟ್ ಏನು ಮಾಡ್ತಾರೆ ಅಂತಂದರೆ, ಇದು ರಿಮೋಟ್ ವಿಲೇಜಲ್ಲಿ ಅಂತ ಅಂದರೆ ಇನ್ ದ ಗಾರ್ವಾಲ್ ಅನ್ನುವಂಥ ಒಂದು ವಿಲೇಜ್ ಅಥವಾ ಒಂದು ಸಿಟಿಯಲ್ಲಿ ಏನು ಮಾಡ್ತಾರೆ, ಈ ಒಂದು ಮೂಮೆಂಟ್ ಒರಿಜಿನೇಟ್ ಆಗುತ್ತೆ. ಚಿಪ್ಕೋ ಆಂದೋಲನ ಏನು ಮಾಡ್ತಾರೆ, ಒಂದು ವುಮೆನನ್ನು ಮಾಡ್ತಾರೆ. ವುಮೆನ್ಸ್ ಏನು ಮಾಡ್ತಾರೆ, ಒಂದು ಮೆನ್ ಕಾಂಟ್ರಾಕ್ಟರ್ಸ್ ಏನು ಮಾಡ್ತಾರೆ, ಫಾರೆಸ್ಟನ್ನು ಅಂತಂದರೆ ಟ್ರೀಸನ್ನು ಕಟ್ ಮಾಡ್ತಾ ಇರ್ತಾರೆ. ಆಗ ಮೆನ್ ಏನು ಮಾಡ್ತಾರೆ, ವುಮೆನ್ಸು ಆ ಒಂದು ಫಾರೆಸ್ಟ್ಗೆ ರೀಚ್ ಮಾಡಿ ಕ್ಲಾಸ್ ದ ಟ್ರೀ ಟ್ರಂಕ್, ದಸ್ ಪ್ರಿವೆಂಟಿಂಗ್ ವರ್ಕರ್ಸ್ ಫ್ರಮ್ ಫೆಲ್ಲಿಂಗ್ ದ ಟ್ರೀಸ್. ಆ ಒಂದು ಟ್ರೀಸನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ವುಮೆನ್ಸ್ ಏನು ಮಾಡ್ತಾರೆ, ಕ್ಲಾಸ್ ದ ಟ್ರೀ ಟ್ರಂಕ್ಸನ್ನು ಕ್ಲಾಸ್ಪ್ ಮಾಡಿರ್ತಾರೆ. ದ ಚಿಪ್ಕೋ ಮೂಮೆಂಟ್ ಕ್ವಿಕ್ಲಿ ಸ್ಪ್ರೆಡ್ ಅಕ್ರಾಸ್ ಕಮ್ಯುನಿಟೀಸ್ ಆ್ಯಂಡ್ ಫೋರ್ಸ್ಡ್ ಗೌರ್ಮೆಂಟ್. ಚಿಪ್ಕೋ ಮೂಮೆಂಟ್ ಏನು ಮಾಡುತ್ತೆ, ಆ ಒಂದು ಮೂಮೆಂಟು ಅಕ್ರಾಸ್ ದ ಕಮ್ಯುನಿಟೀಸ್ ಮತ್ತು ಗೌರ್ಮೆಂಟನ್ನು ಫೋರ್ಸ್ ಮಾಡಿ ಅದನ್ನು ರೀಥಿಂಕ್ ಮಾಡಿ ಅವರ ಪ್ರಯಾರಿಟೀಸನ್ನು ಎಲ್ಲ ಏನು ಮಾಡಿ ಫಾರೆಸ್ಟ್ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ದಟ್ ಈಸ್ ದ ಥಿಂಗ್. Third one, West Bengal Forest Department revived the degraded SAL forest of Arabari. ವೆಸ್ಟ್ ಬೆಂಗಾಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ರಿವೈಡ್ ಮಾಡುತ್ತೆ. ಏನು ಅಂತಂದರೆ ಡಿಗ್ರೇಡೆಡ್ ಸಾಲ್ ಫಾರೆಸ್ಟ್ ಆಫ್ ಅರ್ಹಾಬರಿ ಅಂತ ಹೇಳ್ತಾರೆ. ದೆನ್ ವಾಟರ್ ಫಾರ್ ಆಲ್. ಹೌದು, ನಮಗೆಲ್ಲರಿಗೂ ನೀರು ಬೇಕು. ದಟ್ ಈಸ್ ದ ಥಿಂಗ್. ವೈ ಅಂತ ಅಂದರೆ ವಾಟರ್ ಈಸ್ ದ ಬೇಸಿಕ್ ನೆಸೆಸಿಟಿ ಫಾರ್ ಆಲ್ ಟೆರೆಸ್ಟ್ರಿಯಲ್, ಏರಿಯಲ್ ಆ್ಯಂಡ್ ಆಲ್ ಅನಿಮಲ್ಸ್, ಪ್ಲಾಂಟ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ಓಕೆ, ರೈನ್ ಈಸ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ವಾಟರ್. ರೈನ್ ಬರೋದು ಯಾಕೆ, ವಾಟರ್ ಯಾವುದಾ, ಇರಿಗೇಷನ್ ಮೆಥಡ್ಸ್ ಆಗಿರ್ಬೋದು, ಡ್ಯಾಮ್ಸ್ ಆಗಿರ್ಬೋದು, ಟ್ಯಾಂಕ್ಸ್ ಆಗಿರ್ಬೋದು, ಕೆನಲ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ದಟ್ ಆಲ್ ಆರ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಇನ್ ದ್ಯಾಟ್ ದ ಫುಲ್ಫಿಲ್ ಆಫ್ ವಾಟರ್ ಅಂತ ಹೇಳಬಹುದು ಮಕ್ಕಳೇ. ದೆನ್ ಕಮಿಂಗ್ ಟು ದ ಡ್ಯಾಮ್ಸ್ ಅಂತ ಬಂದರೆ ಏನು ವೇರಿಯಸ್ ಡ್ಯಾಮ್ಸನ್ನು ಬಿಲ್ಡ್ ಮಾಡ್ತಾರೆ.
Dams ensure the shortage of adequate water for irrigation and are also used for generating electricity. ಡ್ಯಾಮ್ಸನ್ನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಇನ್ ದ ಶಿವಮೊಗ್ಗ ಜೋಗ್ ಫಾಲ್ಸಲ್ಲಿ ನೀವು ನೋಡಿರಬಹುದು. ಏನು ಮಾಡ್ತಾರೆ ಅಂತಂದರೆ ಇನ್ ದಟ್ ಎಲೆಕ್ಟ್ರಿಸಿಟಿಯನ್ನು ಏನು ಮಾಡ್ತಾರೆ, ಜನರೇಟನ್ನು ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಜನರೇಟನ್ನು ಮಾಡ್ತಾರೆ ಇನ್ ದ ಶಿವಮೊಗ್ಗ. ಯು ಹ್ಯಾವ್ ಟು ಸಿ ದಟ್. Various dams have been built on rivers to regulate the flow of water. ವಾಟರ್ ಫ್ಲೋ ಆಗೋದಕ್ಕೆ ತುಂಬ ತರಹದ ರಿವರ್ಸನ್ನು ಬಿಲ್ಟ್ ಮಾಡಿದ್ದಾರೆ. ಓಕೆ, ಯಾವ ಥರ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ ಅಂತ ನೋಡೋದಾದರೆ ನೋಡಿ, ಈಗ ಒಂದು ಪಿಕ್ಚರನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಅಬ್ಸರ್ವ್ ಹಿಯರ್ ಇನ್ ದ ಜೋಗ್ ಫಾಲ್ಸ್ ದೇರ್ ಈಸ್ ಅ ಪ್ರೊಡಕ್ಷನ್. ನೋಡಿ, ಇದನ್ನು ನಾವು ಶರಾವತಿ ಪವರ್ ಸ್ಟೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗುತ್ತೆ, ಮೀನ್ಸ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೀವು ಜೋಗ್ ಫಾಲ್ಸಿಗೆ ಹೋದರೆ ನೀವು ಇದು ತುಂಬ ನೀಟಾಗಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಮೇಲಿಂದ ನೋಡಿದರೆ ಇಲ್ಲಿ ನೀವೇನು ಲೈನ್ಸ್ ನೋಡ್ತಾ ಇದ್ದೀರಾ, ಇದು ನಿಮಗೆ ರೈಲ್ವೆ ಟ್ರ್ಯಾಕ್ಸ್ ಥರ ಕಾಣಿಸುತ್ತೆ. ಈಗಲೂ ಅದೇ ರೀತಿ ಕಾಣಿಸ್ತಾ ಇರ್ಬೋದು. ನೋಡಿ, ಇಲ್ಲಿ ನಿಮಗೆ ಪೀಪಲ್ಸ್ ಥರ ಕಾಣಿಸ್ತಾರೆ. ದೇರ್ ಇಸ್ ನೋ ಪೀಪಲ್ಸ್. ಅಲ್ಲಿ ಒಂದಷ್ಟು ಟರ್ಬೈನ್ಸನ್ನು ನೋಡ್ತಾ ಇರ್ಬೋದು. ನೀವು ಟರ್ಬೈನ್ಸನ್ನು ಪ್ಲೇಸ್ ಮಾಡಿರೋವಂಥದ್ದು, ಅಲ್ಲಿ ಯಾವ ಥರ ಜನರೇಟ್ ಆಗುತ್ತೆ ಅನ್ನೋದು ಕೂಡ ನಮ್ಮಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ಹತ್ತಿರ ಹೋಗೋದಕ್ಕಾಗೋದಿಲ್ಲ, ನಾವು ತುಂಬ ಮೇಲೆ ನಿಂತ್ಕೊಂಡು ನಾವು ಅದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ತುಂಬ ಸಣ್ಣದಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ಗೆ ಈ ಥರ ವೇರಿಯಸ್ ಡ್ಯಾಮ್ಸ್ ಹ್ಯಾವ್ ಬಿನ್ ಬಿಲ್ಟ್ ಆನ್ ರಿವರ್ಸ್ ಹತ್ರ ಬಿಲ್ಟ್ ಮಾಡಿದ್ದಾರೆ. ಓಕೆನಾ? ಯಾಕೆ ಅಂತಂದರೆ ಈ ಫ್ಲೋ ಆಫ್ ವಾಟರನ್ನು ರೆಗ್ಯುಲೇಟ್ ಮಾಡೋದಕ್ಕೆ. ಯಾವ್ಯಾವು ಅಂತ ಅಂದರೆ ತೆಹ್ರಿ ಡ್ಯಾಮ್ ಅನ್ನುವಂಥದ್ದು ಆನ್ ರಿವರ್ ಗಂಗಾ ಹತ್ರ ಆನ್ ರಿವರ್ ಗಂಗಾ ಏನು ಮಾಡಿದ್ದಾರೆ, ಬಿಲ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಸರ್ದಾರ್ ಸರೋವರ್ ಡ್ಯಾಮ್ ಆನ್ ರಿವರ್ ನರ್ಮದಾ, ಭಾಕ್ರಾನಂಗಲ್ ಡ್ಯಾಮ್ ಆನ್ ರಿವರ್ ಸ್ಯಾಟ್ಲಜ್. ನೋಡಿ, ಇದು ನಿಮಗೆ ಬರುತ್ತೆ, ಭಾಕ್ರಾನಂಗಲ್ ಅನ್ನೋವಂಥದ್ದು ನಿಮ್ಮ ಸೋಷಿಯಲ್ ಸೈನ್ಸಲ್ಲಿ ಬರುತ್ತೆ, ಸರ್ದಾರ್ ಸರೋವರ್, ತೆಹರಿ ಇವೆಲ್ಲ ಬರ್ತವೆ. ದೆನ್ ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. what is that interesting fact means Hirakud Dam built across Narmada River is the longest river man-made dam in the world, 26 km in length. To Hirakud Dam ಏನು ಮಾಡಿದರೆ across the river Narmada built ಮಾಡಿದ್ದಾರೆ. that is the longest dam. ಅದು ಕೂಡ ಮ್ಯಾನ್ ಮೇಡ್ ಡ್ಯಾಮ್ ಆಗಿರೋವಂಥದ್ದು 26 ಕಿಲೋಮೀಟರ್ ಇದೆ ಇನ್ನು ಲೆಂತ್ ಅಂತ ಹೇಳಬಹುದು. ತೆಹ್ರಿ ಡ್ಯಾಮು ಏಷ್ಯಾದಲ್ಲಿ ಹೈಯೆಸ್ಟ್ ಡ್ಯಾಮ್, 261 ಮೀಟರ್ ಹೈಟ್ ಇದೆ. ಭಾಕ್ರಾನಂಗಲ್ ಡ್ಯಾಮ್ ಏಷ್ಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್, 25.5 ಮೀಟರ್ ಇದೆ. ಓಕೆ, ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡ್ಯಾಮ್ಸಿಂದ ನಮ್ಗೆ ಏನೇನು ಅಡ್ವಾಂಟೇಜಸ್ ಸಿಗುತ್ತೆ ಅಂತ ಅಂದರೆ, ನಾವು ಅಡಿಕ್ವೇಟ್ ವಾಟರನ್ನು ಇರಿಗೇಷನ್ಗೆ ಎನ್ಶ್ಯೂರ್ ಮಾಡ್ಬೋದು. ವಿ ಎನ್ಶ್ಯೂರ್ ದ ಅಡಿಕ್ವೇಟ್ ವಾಟರ್ ಫಾರ್ ಇರಿಗೇಷನ್ ಪರ್ಪಸ್, ಟು ಜನರೇಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ, ಕಂಟಿನ್ಯೂಸ್ ಸಪ್ಲೈ ಆಫ್ ವಾಟರ್ ಟು ಸಿಟೀಸ್ ಆ್ಯಂಡ್ ಟೌನ್ಸ್ ಮತ್ತು ಸಿಟೀಸ್ಗೆ ಕಂಟಿನ್ಯೂಸ್ ಆಗಿ ವಾಟರ್ ಸಪ್ಲೈ ಬೇಕಂತ ಅಂದರೆ ನಾವು ಇದು ಮಾಡಬಹುದು. ನಮಗೆ ಡ್ಯಾಮ್ಸಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಅಂತಂದರೆ ನಮಗೆ 3 ಪ್ರಾಬ್ಲಮ್ಸನ್ನು ನಾವು ನೋಡ್ತೀವಿ. ಒಂದು ಸೋಷಿಯಲ್ ಪ್ರಾಬ್ಲಮ್ ಅಂತ ಅಂದರೆ ಸಾಮಾಜಿಕವಾಗಿ ನಮಗೇನೇನು ಪ್ರಾಬ್ಲಮ್ ಇದೆ, ಪರಿಸರದ ಪ್ರಾಬ್ಲಮ್, ಆರ್ಥಿಕ ಪ್ರಾಬ್ಲಮ್ಸ್ ಏನೇನು. ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಬಂದರೆ ಮೆನಿ ಟ್ರೈಬಲ್ಸ್ ಆ್ಯಂಡ್ ಪೀಸೈನ್ಸ್ ಆರ್ ಡಿಸ್ಪ್ಲೇಸ್ಡ್ ಆ್ಯಂಡ್ ರೆಂಡರ್ಡ್ ಹೋಮ್ಲೆಸ್. ತುಂಬ ಪೀಪಲ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಟ್ರೈಬಲ್ ಪೀಪಲ್ ಮತ್ತು ಪೀಸೈನ್ಸ್ ಏನು ಮಾಡಿರ್ತಾರೆ ಅಂತ ಅಂದರೆ ಅವರು ರೆಂಡೆಡ್ ಹೋಮ್ಸನ್ನು ತೊಗೊಂಡಿರ್ತಾರೆ. ಅವರು ಡಿಸ್ಪ್ಲೇಸ್ ಮಾಡೋದಕ್ಕಾಗೋದಿಲ್ಲ ಡ್ಯಾಮ್ ಕಟ್ಟುವಂಥ ಟೈಮಲ್ಲಿ. ಅದು ಒಂದು ಪಾಯಿಂಟ್, ದಟ್ ಈಸ್ ಅ ಪ್ರಾಬ್ಲಮ್. ದೇ ಡು ನಾಟ್ ಗೆಟ್ ಅಡಿಕ್ವೇಟ್ ಕಂಪನ್ಸೇಷನ್, ರಿಹೆಬಿಲಿಟೇಷನ್. ಅವ್ರಿಗೆ ಯಾವುದೇ ರೀತಿಯಾದಂಥ ಕಂಪನ್ಸೇಷನ್ ಆಗಿರಲಿ, ರಿಹೆಬಿಲಿಟೇಷನ್ ಆಗಿರಲಿ ಅವರಿಗೆ ಸಿಗೋದಿಲ್ಲ. ವಾಟ್ ಆರ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಅಂತಲೇ ಡಿಫಾರೆಸ್ಟೇಷನ್ ಆಗುತ್ತೆ. ಅಂದರೆ ಡ್ಯಾಮ್ಸ್ ಕಟ್ಟಬೇಕು ಅಂತ ಅಂದರೆ ಗಿಡಗಳಿದ್ರೆ ಗಿಡಗಳು ಕಟ್ ಮಾಡ್ತಾರೆ, ಅಂದರೆ ಡಿಫಾರೆಸ್ಟ್ ಮಾಡ್ತಾರೆ, ಬಯೋಡೈವರ್ಸಿಟಿ ಲಾಸ್ ಮಾಡ್ತಾರೆ, ಮತ್ತು ಎಕಾಲಜಿಕಲ್ ಬ್ಯಾಲೆನ್ಸನ್ನು ಡಿಸ್ಟರ್ಬ್ ಮಾಡ್ತಾರೆ. ಓಕೆ, ದೆನ್ ವಾಟ್ ಆರ್ ದ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಅಂದರೆ ಹ್ಯೂಜ್ ಅಮೌಂಟ್ ಆಫ್ ಪಬ್ಲಿಕ್ ಮನಿ ಯೂಸ್ಡ್.
ನಾವು ಕಟ್ಟುವಂಥ ಒಂದು ಏನು ಹೇಳ್ತೀವಿ ಇನ್ಕಮ್ ಅವೆಲ್ಲ ಏನು ಮಾಡ್ತಾರೆ, ಇನ್ಕಮ್ ಎಕನಾಮಿಕಲಿ ಆಗಿ ಪಬ್ಲಿಕ್ ದುಡ್ಡನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ಯಾವುದೇ ನೋ ಪ್ರಪೋರ್ಷನೇಟ್ ಬೆನಿಫಿಟ್ ಟು ಪೀಪಲ್, ಯಾವುದೇ ರೀತಿಯಾದಂಥ ಪೀಪಲ್ಸ್ಗೆ ಬೆನಿಫಿಟ್ ಇರೋದಿಲ್ಲ. ಮತ್ತು ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ನಮಗೆ ಈಕ್ವಲ್ ಆಗಿ ಸಿಗ್ತಾ ಇರೋದಿಲ್ಲ. ಇದೊಂದು ಪಾಯಿಂಟ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಬಂದರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್, ವಾಟ್ ಈಸ್ ದಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅಂದರೆ ನೋಡಿ, ಇದು ನಿಮ್ಮ ಮೆಥಡ್ಸ್ ಕೇಳ್ಬೋದು ಅಂತಾನೆ. ಫಾರ್ ಎಕ್ಸಾಂಪಲ್, ಇನ್ ರಾಜಸ್ಥಾನ್ ವಾಟ್ ಟೈಪ್ ಆಫ್ ಹಾರ್ವೆಸ್ಟ್ ವಿಲ್ ಬಿ ಗೋಯಿಂಗ್ ಆನ್ ಅಂತ ಹೇಳಿ ಕೇಳ್ತಾರೆ. ನೋಡಿ, ಆ ಥರ ಈ ಕ್ವೆಶನ್ ಈ ಒಂದು ಟಾಪಿಕಿಂದ ಕೇಳ್ಬೋದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೀನ್ಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಮೇಕ್ ಟು ರೈನ್ ಪರ್ಕೊಲೇಟ್ ಅಂಡರ್ ದ ಗ್ರೌಂಡ್ ಸೊ ಆ್ಯಸ್ ಟು ರೀಚ್ ಗ್ರೌಂಡ್ ವಾಟರ್ ಅಂತ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಂದರೆ. ಫಾರ್ ಎ ಬೆಸ್ಟ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ಹಿಯರ್ ಈಸ್ ಎ ಹೋಮ್. ನೋಡಿ, ಇಲ್ಲಿ ಮನೆ ಇದೆ. ಇಲ್ಲಿ ನಮ್ಮ ಮಳೆ ಬಿದ್ದರೆ ಬರುವಂಥ ನೀರಿಗೆ ಈ ಕಡೆ ಬರೋದಕ್ಕೆ ಜಾಗ ಇದೆ, ಓಕೆನಾ. ಈ ಜಾಗಕ್ಕೆ ಏನು ಮಾಡ್ತೀವಿ ನಾವು, ಸುಮ್ಮನೆ ಆ ನೀರು ಹೋಗ್ತಾ ಇರುತ್ತೆ, ನಾವು ಆ ಥರ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ನಾವು ವೇಸ್ಟ್ ಮಾಡಬಾರ್ದು. ವಿ ಹ್ಯಾವ್ ಟು ಪುಟ್ ಏನು ಒನ್ ಗ್ರೌಂಡ್ ಅಂತಲೇ ಒಂದು ಹಳ್ಳ ಅಥವಾ ಗುಂಡಿ ಏನು ಹೇಳ್ತೀವಿ, ಗುಂಡಿ ಅಂತ ಹೇಳಿ, ಅದು ವಿ ಹ್ಯಾವ್ ಟು ಪುಟ್ ದಟ್ ಅಂದರೆ ವಿ ಹ್ಯಾವ್ ಟು ಪುಟ್ ಅ ಗ್ರೌಂಡ್ ಅಂತ ಹೇಳ್ತೀವಿ. ಅದನ್ನು ಹಾಕಿದ್ರೆ ಅದೆಲ್ಲ ಏನು ಮಾಡುತ್ತೆ, ಹೋಗಿ ಗ್ರೌಂಡ್ ವಾಟರಿಗೆ ಸೇರ್ಕೊಳ್ಳುತ್ತೆ. ದಟ್ ರೀಚ್ ಟು ದ ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ, ಓಕೆನಾ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ಅವರ್ ಇಂಡಿಯಾ ಅಂತ ಹೇಳ್ಬೋದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಅನ್ ಏಜ್ ಓಲ್ಡ್ ಪ್ರಾಕ್ಟೀಸ್ ಇನ್ ಇಂಡಿಯಾ. ದಟ್ ಈಸ್ ಅ ಏಜ್ ಓಲ್ಡ್ ಪ್ರಾಕ್ಟೀಸ್ ಅಂತ ಅಂದರೆ ಮುದುಕರು ಮಾಡಿರುವಂಥ ಒಂದು ಕೆಲಸ. ವೇರಿಯಸ್ ಏನ್ಷಿಯಂಟ್ ಮೆಥಡ್ಸ್ ಆಫ್ ವಾಟರ್ ಹಾರ್ವೆಸ್ಟಿಂಗಿಗೆ ಯಾವ ಥರ ವೇರಿಯಸ್ ಮೆಥಡ್ಸ್ ಯೂಸ್ ಮಾಡ್ತಾಯಿದ್ರು ಅಂತ ಅಂದರೆ, ಇನ್ ರಾಜಸ್ಥಾನ್ ಖಾದಿನ್ ಟ್ಯಾಂಕ್ಸ್ ಮತ್ತು ನಾಡಿಸ್ ಮೆಥಡನ್ನು ಯೂಸ್ ಮಾಡ್ತಾಯಿದ್ರು. ಮಹಾರಾಷ್ಟ್ರದಲ್ಲಿ ಬಾಂದಾರ ಸ್ಟಾಲ್ಸ್ ಮೆಥಡನ್ನು ಯೂಸ್ ಮಾಡ್ತಾಯಿದ್ರು. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಬುಂದೀಸ್ ಮೆಥಡ್ ಯೂಸ್ ಮಾಡ್ತಾಯಿದ್ರು. ಬಿಹಾರಲ್ಲಿ ಪೈನಿಸ್ ಅಹಾರ್ಸಿ ಮೆಥಡ್, ಹಿಮಾಚಲ್ ಪ್ರದೇಶಲ್ಲಿ ಕುಲ್ಹಾಸ್, ಜಮ್ಮು ರೀಜನಲ್ಲಿ ಪಾಂಡ್ಸ್, ತಮಿಳ್ನಾಡಲ್ಲಿ ಟ್ಯಾಂಕ್ಸ್ ಅಂತ ಎರೆಸ್, ಡೆಲ್ಲಿಲಿ ಬ್ಯಾವ್ಲೀಸ್ ಅನ್ನುವಂಥ ಈ ಒಂದು ಮೆಥಡ್ಸನ್ನು ಯೂಸ್ ಮಾಡ್ತಾಯಿದ್ರು. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟೋರಿಂಗ್ ವಾಟರ್ ಇನ್ ದ ಗ್ರೌಂಡ್, ಇದು ಕೇಳ್ತಾರೆ 2 ಮಾರ್ಕ್ಸಿಗೆ. ಏನು ನಾವು ವಾಟರನ್ನು ಗ್ರೌಂಡಲ್ಲಿ ಸ್ಟೋರ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಅಂತಂದರೆ, ಅದು ಎವಾಪರೇಟ್ ಆಗೋದಿಲ್ಲ. ಇಟ್ ಡಸ್ ನಾಟ್ ಎವಾಪರೇಟ್ ಅಂತ ಹೇಳ್ಬೋದು. ಇಟ್ ಸ್ಪ್ರೆಡ್ಸ್ ಔಟ್ ಟು ರಿಚಾರ್ಜ್ ವೆಲ್, ಇದು ರಿಚಾರ್ಜ್ ವೆಲ್ಸ್ಗೆ ಸ್ಪ್ರೆಡ್ ಔಟ್ ಆಗುತ್ತೆ. ಮತ್ತು ಇದು ಮಾಯ್ಶ್ಚರ್ ಕೊಡುತ್ತೆ. ಇದು ವೆಜಿಟೇಷನ್ ಆಗಿರಬಹುದು, ಯಾವುದೇ ರೀತಿಯಾದಂಥ ಒಂದು ಪರ್ಪಸ್ಗೆ ಮಾಯ್ಶ್ಚರನ್ನು ಕೊಡುತ್ತೆ. ಮತ್ತು ಇದು ಯಾವುದೇ ರೀತಿಯಾದಂಥ ಬ್ರೀಡಿಂಗ್ಸನ್ನು ಮಸ್ಕಿಟೋಸ್ಗೆ ಪ್ರೊವೈಡ್ ಮಾಡೋದಿಲ್ಲ. ಮತ್ತು ಇದು ಕಂಟಾಮಿನೇಷನ್ ಹ್ಯೂಮನ್ಸ್ ಮತ್ತು ಅನಿಮಲ್ ವೇಸ್ಟ್ಗೆ ಫ್ರಮ್ ದ ಕಂಟಾಮಿನೇಷನ್ ಇದೇನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು, ಓಕೆನಾ. ದೆನ್ MCQಲಿ ನಿಮಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ 100% ಬರುತ್ತೆ. ಇಲ್ಲಿ ರಿನ್ಯೂವಬಲ್ ರಿಸೋರ್ಸ್ಗೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿ, ಆಪ್ಷನಲ್ಲಿ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಈ ಥರ ಕೊಡ್ತಾರೆ. ಯು ಹ್ಯಾವ್ ಟು ಆನ್ಸರ್ ದಟ್. ದೆನ್ ವಾಟರ್ ಫಾಸಿಲ್ ಫ್ಯೂಯಲ್, ಕೋಲ್ ಆರ್ ಪೆಟ್ರೋಲಿಯಂ ಆರ್ ಫಾಸಿಲ್ ಫ್ಯೂಯಲ್ ಈ ಥರನೂ ಬರೀಬಹುದು. ಮತ್ತು ಕೋಲ್ ಮತ್ತು ಪೆಟ್ರೋಲಿಯಂ ದಟ್ ಈಸ್ ಅ ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಆಗಿರುತ್ತೆ. ಕೋಲ್ ಮತ್ತು ಪೆಟ್ರೋಲಿಯಂ ದಟ್ ಆರ್ ದ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ಬೋದು. ಹೌ ದೇ ಆರ್ ಫಾರ್ಮ್ಡ್ ಅಂತಂದರೆ, ಕೋಲ್ ಇಲ್ಲಿ ನೋಡೋದಾದರೆ, coal was formed from the remains of trees buried deep inside the earth some 300 million years ago. ಕೋಲ್ ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ, ರಿಮೇನ್ಸ್ ಆಫ್ ಟ್ರೀ ಬ್ಯೂರಿಡ್ ಡೀಪಾಗಿ ಟ್ರೀಸ್ ಇರ್ತವೆ, ಅದರಲ್ಲಿ 300 millions ago ಸಮ್ ಅರ್ಥಲ್ಲಿ ಇರೋವಂಥದ್ದು. ಪೆಟ್ರೋಲಿಯಂ ಅಂತ ಅಂದರೆ ದಟ್ ಈಸ್ ಫಾರ್ಮ್ಡ್ ಬ್ಯಾಕ್ಟೀರಿಯಲ್ ಡಿಕಾಂಪೋಸಿಷನ್, ಅಂದರೆ ಡೆಡ್ ಮೆರೈನ್ ಪ್ಲ್ಯಾಂಟ್ಸಲ್ಲಿ ಅನಿಮಲ್ಸಲ್ಲಿ ಸಿಗೋವಂಥದ್ದು. ಈ ಒಂದು ಡಿಕಾಂಪೋಸಿಷನ್ ಹೈ ಪ್ರೆಷರ್ ಮತ್ತು ಹೈ ಟೆಂಪರೇಚರಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ಹೇಳಬಹುದು, ಓಕೆನಾ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಅಂತ ಬಂದರೆ ಇದು ಯಾವ ಥರ ಎಕ್ಸಾಸ್ಟ್ ಆಗುತ್ತೆ ಅಂತಂದರೆ, ಲಾಸ್ಟ್ ಅನದರ್ 200 ಇಯರ್ಸಲ್ಲಿ ಅಟ್ ಪ್ರೆಸೆಂಟ್ ರೇಟಲ್ಲಿ ಇದು ಲಾಸ್ಟ್ವರೆಗೂ ಇನ್ನೂ 200 ಇಯರ್ಸ್ ನಾವು ಇದನ್ನು ನೋಡ್ಬೋದು ವೆರಿ ಸೂನ್ ಆಗಿ. ಪೆಟ್ರೋಲಿಯಂ ಅಂತ ಬಂದರೆ ಅಟ್ ಪ್ರೆಸೆಂಟ್ ರೇಟ್ ಆಫ್ ಯೂಸೇಜ್ ಏನಾಗಿದೆ, ಇಟ್ ವಿಲ್ ಲಾಸ್ಟ್ ಫಾರ್ ಅಬೌಟ್ 40 ಇಯರ್ಸ್ ಮಾತ್ರ ಇದು ಇರಬಹುದು ಅಂತ ಹೇಳ್ತೀವಿ, ಓಕೆನಾ.
ದೆನ್ ವಾಟ್ ಆರ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡೋದ್ರಿಂದ ಏನೇನು ಹಾರ್ಮ್ಫುಲ್ ಎಫೆಕ್ಟ್ಸ್ ನೋಡಿ, ಇದು ನೋಡ್ಕೋಬೇಕು. ನಾನೀಗ ಏನೇನು ನಿಮಗೆ ಸಿನಾಪ್ಸಿಸ್ ಕೊಟ್ಟಿದ್ದೀನಿ ಅದರಲ್ಲಿ ಪಕ್ಕ ಬಂದೇ ಬರ್ತವೆ, ಅದು ಬಿಟ್ಟು ಇನ್ನೇನು ಬರೋಲ್ಲ. ನೀವು ಇಷ್ಟನ್ನು ಓದ್ಕೊಂಡ್ರೆ ಸಾಕು, ಇದು ಬಿಟ್ಟು ಇನ್ನೇನು ಬರೋದಿಲ್ಲ. ಓಕೆನಾ? ನಿಮ್ಮ ಟೆಕ್ಸ್ಟ್ ಬುಕ್ ಓದುವಂಥ ಅವಶ್ಯಕತೆಯೂ ಇರೋದಿಲ್ಲ. ಓಕೆ, ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ ಅದು ಆಯಿತು, ಸಾರಿ. ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್ ಅಂತಂದರೆ ಫಸ್ಟ್ ಒನ್ ಏರ್ ಪೊಲ್ಯೂಷನ್ ಅಂತ ನೋಡೋಣ. ಏರ್ ಪೊಲ್ಯೂಷನ್ ಅಂತ ಬಂದಾಗ ಕಂಬರ್ಷನ್ ಆಫ್ ಕೋಲ್ ಆ್ಯಂಡ್ ಹೈಡ್ರೋಕಾರ್ಬನ್ಸ್ ರಿಲೀಸ್ hydrocarbon release large amount of carbon monoxide, carbon dioxide, oxide of nitrogen, which cause air pollution. Means air pollution ಅಂತಂದರೆ ಕೋಲ್ ಮತ್ತು ಹೈಡ್ರೋಕಾರ್ಬನ್ ಕಂಬರ್ಷನ್ ಆದರೆ ಅದು ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಮೊನಾಕ್ಸೈಡ್ CO2 NO2 ನೈಟ್ರೋಜನ್ ಆಕ್ಸೈಡ್ ಇವೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಅದು ಏರ್ ಪೊಲ್ಯೂಷನನ್ನು ಕಾಸ್ ಮಾಡುತ್ತೆ. ಡಿಸೀಸ್ ಅಂತ ಬಂದರೆ ನಮ್ಮ ಏರ್ ಏನು ನೋಡಿ, ಫಾರ್ ಎಕ್ಸಾಂಪಲ್ ಏರ್ ಆ ಥರ ಬಂದರೆ, ಏರ್ ಪೊಲ್ಯೂಷನ್ ಆಗಬೇಕಾದ್ರೆ ನಾವೇನಾದರೂ ಅದನ್ನು ನೋಡಿದ್ರೆ and we have to take that will cause various diseases like respiratory and throat problems. ಅಂದರೆ ಕಂಜೆಷನ್ ಅಂದರೆ ನಮ್ಮ ಒಂದು ಉಸಿರಾಟದ ಪ್ರಾಬ್ಲಮ್ ಆಗಿರಬಹುದು. ಫಾರ್ ಎಕ್ಸಾಂಪಲ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಏರ್ ಪೊಲ್ಯೂಷನ್. ಕೆಟ್ಟ ಏರನ್ನು ತಗೊಂಡ್ರೆ ನಮಗೆ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ನೀವು ಅದನ್ನು ಹೈಯರ್ ಸ್ಟಡೀಸಲ್ಲಿ ನೋಡ್ತಾ ಹೋಗ್ತೀರಾ. ಗ್ಲೋಬಲ್ ವಾರ್ಮಿಂಗ್ ಅಂತ ಬಂದರೆ ಎಕ್ಸೆಸಿವ್ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಕಾಸ್ ಅ ರೈಸ್ ಇನ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಲೀಡಿಂಗ್ ಟು ಗ್ಲೋಬಲ್ ವಾರ್ಮಿಂಗ್. ಅಂದರೆ ಎಕ್ಸೆಸಿವ್ ಆಗಿ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅವೆಲ್ಲ ಏನು ಮಾಡ್ತವೆ, ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ನ ರೈಸ್ ಮಾಡಿ ಅದು ಗ್ಲೋಬಲ್ ವಾರ್ಮಿಂಗನ್ನು ಲೀಡ್ ಮಾಡ್ತವೆ. ಓಕೆನಾ? ಇದು ಅಷ್ಟೇ. ಫಾಸಿಲ್ ಫ್ಯೂಯಲ್ ಶುಡ್ ಬಿ ಜುಡಿಷಿಯಸ್ಲಿ. ಏನಾಗಿದೆ ಅಂದರೆ, ಯಾಕೆ ಅಂತಂದರೆ ಅದು ಲಿಮಿಟೆಡ್ ವೇಯಲ್ಲಿ ಸಿಗುತ್ತೆ ಮತ್ತು ಅದು ಎಕ್ಸಾಸ್ಟಬಲ್ ಅಂತ ಹೇಳ್ಬೋದು. ಒಂದು ಸತಿ ಎಕ್ಸಾಸ್ಟ್ ಆದರೆ ತಿರ್ಗಾ ನಮಗದು ಸಿಗೋದಿಲ್ಲ. ಓಕೆನಾ? ಇನ್ ನಿಯರ್ ಫ್ಯೂಚರ್ ಯಾಕೆ ಅಂತ ಅಂದರೆ ಅದು ತುಂಬ ಸ್ಲೋ ಆಗಿ ಓವರ್ ಎ ಪೀರಿಯಡ್ ತುಂಬ ವರ್ಷಗಳ ಕಾಲ ಅದೇನಾಗ್ತಾ ಇದೆ, ಫಾರ್ಮ್ ಆಗ್ತಾ ಇರೋದ್ರಿಂದ. ಓಕೆ, ದೆನ್ ಸ್ಟೆಪ್ಸ್ ಟೇಕನ್ ಟು ಕನ್ಸರ್ವ್ ಎನರ್ಜಿ ರಿಸೋರ್ಸಸ್. ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್ ಅಂತ ಹೇಳ್ಬೋದು. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಕ್ವೆಶನ್. ಓಕೆ ನೋಡಿ, ಫಸ್ಟ್ ಪಾಯಿಂಟ್ ಏನು, ಸ್ವಿಚ್ ಆಫ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ವೆನ್ ನಾಟ್ ಇನ್ ಯೂಸ್. ನಾವು ಸುಮ್ಮನೆ ಎಲೆಕ್ಟ್ರಿಕ್ ಅಪ್ಲಯನ್ಸನ್ನು ಆನ್ ಮಾಡಿಬಿಟ್ಬಿಡ್ತೀವಿ, ಅದು ನಮ್ಗೆ ಯೂಸ್ಗೆ ಬರೋದಿಲ್ಲ. ಅಂತಂದರೆ ಬೆಳಗ್ಗೆ ಹೊತ್ತು ಲೈಟನ್ನು ಆನ್ ಮಾಡ್ತೀವಿ, ಅದು ತುಂಬ ಬೆಳಕು ಬೀಳ್ತಾ ಇರುತ್ತೆ, ಅದನ್ನು ವಿ ಹ್ಯಾವ್ ಟು ಹ್ಯಾವ್ ದಟ್ ಅಂತ, ಅದನ್ನು ನಾವು ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳ್ತಿರೋದು. ಸೆಕೆಂಡ್, ಯೂಸ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ದಟ್ ಆರ್ ಎನರ್ಜಿ ಎಫಿಷಿಯಂಟ್ ಲೈಕ್ CFL ಅಟ್ ಹೋಮ್. ಅಂದರೆ CFL ಈಸ್ ನಥಿಂಗ್ ಬಟ್ ಕ್ಲೋರೋಫ್ಲೋರೋಕಾರ್ಬನ್ ಅಂತ ಅರ್ಥ. CFC ಕ್ಲೋರೋಫ್ಲೋರೋಕಾರ್ಬನ್. CFL ಅಂತ CFC ಅಂತ ಅಂದರೆ ಕಾರ್ಬನ್. CFL ಅಂದರೆ ಏನು? CFL ಅಂದರೆ ಎನಿ ಒನ್ ಆಫ್ ಯು ಹೇಳ್ತೀರಾ? ಕಾಂಪ್ಯಾಕ್ಟ್ ಫ್ಲೋರಿಸೆಂಟ್ ಲೈಟ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ನಾವು ಯೂಸ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ದಟ್ ಆರ್ ಎನರ್ಜಿ ಎಫಿಷಿಯೆಂಟ್. ಅಂದರೆ ಎನರ್ಜಿ ಎಫಿಷಿಯೆಂಟ್ ಇರೋದನ್ನು ಯೂಸ್ ಮಾಡಬೇಕು. ಯಾವ ಥರ ಅಂತಂದರೆ ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲೈಟ್ ಅಂತ ಅವನ್ನು. ಓಕೆ, ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೈಕ್ ಬಸ್ ಆರ್ ಮೆಟ್ರೋ ಇನ್ಸ್ಟೆಡ್ ಆಫ್ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡೋ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತಿರೋದು. ಓಕೆನಾ? ಯೂಸ್ ಸ್ಟೇರ್ಸ್ ಟು ಕ್ಲೈಂಬ್ ಇನ್ಸ್ಟೆಡ್ ಆಫ್ ಲಿಫ್ಟ್ ಹತ್ತೋದಕ್ಕಿಂತ ಸ್ಟೇರ್ಸನ್ನು ಬಳಸಿ, ಎಕ್ಸಸೈಸ್ ಆಗುತ್ತೆ. ಓಕೆ, ಅದೇ ಹೇಳ್ತಾ ಇರೋದು. ಇನ್ಸ್ಟೆಡ್ ಆಫ್ ಸ್ಟೇರ್ಸ್ ಟು ಕ್ಲೈಂಬ್, ಹತ್ತಬೇಕು ಅಂತಲೇ ಮನೆ ಮೇಲೆ ಹೋಗಬೇಕು ಅಂತ ಅಂದರು, ಇಲ್ಲ ಸ್ಕೂಲಿಗೆ ಹೋಗಬೇಕು ಅಂತಂದ್ರೆ ಏನರಲ್ಲಿ ಹೋಗಿ ನಡ್ಕೊಂಡು ಹೋಗಿ. ಲಿಫ್ಟ್ ಅಂತ ಅಂದರೆ ಸ್ಕೂಲಿಂದ ನೀವು ಸೆಕೆಂಡ್ ಫ್ಲೋರಲ್ಲಿ ಇರ್ತೀರ, ಸೆಕೆಂಡ್ ಫ್ಲೋರ್ಗೆ ಲಿಫ್ಟಲ್ಲಿ ಹೋಗೋದು ಬದಲು ಸ್ಟೇರ್ಸಲ್ಲಿ ಹೋಗಿ ಅಂತ ಹೇಳ್ತಾ ಇರೋದು. ಓಕೆನಾ? ದಿಸ್ ಈಸ್ ದ ಥಿಂಗ್. ಓಕೆ,
it properly. This is hexane, methyl pentane, methyl pentane, diethyl butane, diethyl butane. Okay, this is a N-hexane, 2-methyl bentane, that is isohexane. This is 3-methyl pentane, 2,2-dimethyl pentane, 2,3-diethyl butane. Solution for 15th one, ethanoic acid, H2S, propanol, F2.